ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಯೋಜನೆಯ ಭವಿಷ್ಯ, ಅದರ ಹಣೆ ಬರಹ ಏನಾಗುತ್ತೆ? ಇಬ್ಬರು ಪ್ರಮುಖ ಸ್ವಾಮೀಜಿಗಳ ಕೈಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಯೋಜನೆ ಈಗ ಇರುವಂಥದ್ದು. ಇಬ್ಬರು ಪ್ರಮುಖ ಸ್ವಾಮೀಜಿಗಳು ಕರ್ನಾಟಕದ ಇಬ್ಬರು, ಅದರಲ್ಲೂ ಕೂಡ ಹಳೆ ಮೈಸೂರು ಭಾಗದ ಇಬ್ಬರು ಪ್ರಮುಖ ಸ್ವಾಮೀಜಿಗಳ ಕೈಯಲ್ಲಿ ಈಗ ಈ ಯೋಜನೆಯ ಹಣೆ ಬರಹ ಇದೆ. ಹೇಮಾವತಿ ಎಕ್ಸ್‌ಪ್ರೆಸ್ ಕಾಮಗಾರಿ ಜಾರಿಗಾಗಿ ಸ್ವಾಮೀಜಿಗಳಿಗೆ ಮನವಿಯನ್ನ ಮಾಡಲಾಗಿದೆ. ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿ ಅವರಿಗೆ ಮನವಿಯನ್ನ ಮಾಡಲಾಗಿದೆ. ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಸ್ವಾಮೀಜಿ ಅವರಿಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಮಾಗಡಿಯ ವೀರಶೈವ ಲಿಂಗಾಯತ ಸ್ವಾಮೀಜಿಗಳು ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿದ್ದಾರೆ. ತುಮಕೂರಿನ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿ ಮತ್ತು ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಸ್ವಾಮೀಜಿಯವರನ್ನು ಭೇಟಿಯಾಗಿ ಮಾಗಡಿಯ ವೀರಶೈವ ಲಿಂಗಾಯತ ಸ್ವಾಮೀಜಿಗಳು ಮನವಿಯನ್ನ ಸಲ್ಲಿಸಿದ್ದಾರೆ. ಗದ್ದಿಗೆ ಮಠದ ಮಹಂತ ಸ್ವಾಮೀಜಿ, ಜಗ್ಗಣ್ಣಯ್ಯನ ಮಠದ ಚನ್ನಬಸವ ಸ್ವಾಮೀಜಿ, ಜಡದೇವರ ಮಠದ ಇಮ್ಮಡಿ ಬಸವ ಸ್ವಾಮೀಜಿ, ಬಂಡೆ ಮಠದ ಮಹಾಲಿಂಗ ಸ್ವಾಮೀಜಿ ಮನವಿಯನ್ನ ಸಲ್ಲಿಸಿದ್ದಾರೆ. ತುಮಕೂರು, ರಾಮನಗರ ಎರಡೂ ಜಿಲ್ಲೆಯ ರಾಜಕೀಯ ನಾಯಕರ ಜೊತೆಗೆ ನೀವು ಚರ್ಚೆಯನ್ನ ಮಾಡಬೇಕು ಅಂತೇಳಿ ಮನವಿಯನ್ನ ಸಲ್ಲಿಸಿದ್ದಾರೆ. ಯಾವುದೇ ವಿರೋಧ ವ್ಯಕ್ತ ಆಗದ ರೀತಿಯಲ್ಲಿ ಭವಿಷ್ಯದಲ್ಲಿ ಈ ಕಾಮಗಾರಿಯನ್ನು ನಡೆಸಲಿಕ್ಕೆ ಅವಕಾಶವನ್ನ ಮಾಡಿಕೊಡುವುದಕ್ಕೆ ನೀವು ಒಪ್ಪಿಸಬೇಕು ಅಂತೇಳಿ ಸಿದ್ಧಗಂಗಾ ಮಠದ ಸ್ವಾಮೀಜಿ ಮತ್ತು ಆದಿಚುಂಚನಗಿರಿ ಮಠದ ಸ್ವಾಮೀಜಿಯವರಲ್ಲಿ ಮನವಿಯನ್ನ ಮಾಡಿದ್ದಾರೆ. ಈ ವಿವಾದವನ್ನ ಬಗೆಹರಿಸುವುದಕ್ಕೆ ನೀವೇ ನೇತೃತ್ವವನ್ನು ವಹಿಸಬೇಕು. ಹೇಮಾವತಿ ಎಕ್ಸ್‌ಪ್ರೆಸ್ ಯೋಜನೆಗೆ ತುಮಕೂರಲ್ಲಿ ಭಾರಿ ವಿರೋಧ ವ್ಯಕ್ತ ಆಗ್ತಾ ಇದೆ. ಕುಣಿಗಲ್ ಶಾಸಕರನ್ನು ಹೊರತುಪಡಿಸಿ ಜಿಲ್ಲೆಯ ಯಾವ ಶಾಸಕರು ಕೂಡ ಈ ಯೋಜನೆಯ ಪರವಾಗಿ ನಿಂತಿಲ್ಲ. ತುಮಕೂರು ಸಂಸದ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕೂಡ ಈ ಯೋಜನೆಗೆ ಭಾರಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ತಾತ್ಕಾಲಿಕವಾಗಿ ಹೇಮಾವತಿ ಎಕ್ಸ್‌ಪ್ರೆಸ್ ಕಾಮಗಾರಿ ಸ್ಥಗಿತಗೊಂಡಿದೆ. ನೀರಾವರಿ ಯೋಜನೆ ಹೇಮಾವತಿ ನದಿ ನೀರನ್ನು ಮಾಗಡಿಗೆ ಸಪ್ಲೈ ಮಾಡುವಂತಹ ಯೋಜನೆ ಇದು. ತುಮಕೂರಲ್ಲಿ ತೀವ್ರ ವಿರೋಧ ವ್ಯಕ್ತ ಆದ ಬಳಿಕ ಈ ಯೋಜನೆಯನ್ನು ಸ್ಥಗಿತಗೊಳಿಸಲಾಯಿತು. ದೊಡ್ಡ ಯೋಜನೆ ಇದು, ದೊಡ್ಡ ಯೋಜನೆ. ಡಿ.ಕೆ. ಶಿವಕುಮಾರ್ ಅವರ ಪ್ರಕಾರ, ಜಲಸಂಪನ್ಮೂಲ ಸಚಿವರು ಅವರೇ ಆಗಿರೋದ್ರಿಂದ ಡಿ.ಕೆ. ಶಿವಕುಮಾರ್ ಅವರ ಪ್ರಕಾರ ಶೇಕಡ 40ರಷ್ಟು ಕಾಮಗಾರಿ ಮುಗಿದೋಗಿದೆ ಅಂಥೇಳಿ. ಈ ಕಾಮಗಾರಿಗೆ ತುಮಕೂರಲ್ಲಿ ವಿರೋಧ ವ್ಯಕ್ತ ಆಗ್ತಾ ಇದೆ. ಮಾಗಡಿಯಲ್ಲಿ ಈ ಯೋಜನೆ ಅಂದರೆ ಮಾಗಡಿಗೆ ನೀರು ಸಪ್ಲೈ ಆಗ್ತಾ ಇರೋದ್ರಿಂದಾಗಿ ಈ ಯೋಜನೆಯ ಅಡಿಯಲ್ಲಿ ಮಾಗಡಿಯಲ್ಲಿ ಈ ಯೋಜನೆಯ ಪರ ಹೋರಾಟ ನಡೀತಾ ಇರುವಂಥದ್ದು. ಸೊ ಈಗ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳು ಮತ್ತು ಆದಿಚುಂಚನಗಿರಿ ಮಠದ ಸ್ವಾಮೀಜಿಗಳಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇವರ ಪ್ರಮುಖ ವಾದ ಏನು ಅಂತ ಹೇಳಿದ್ರೆ, 1993ರಿಂದಲೂ ಕೂಡ ಶ್ರೀರಂಗ ಏತ ನೀರಾವರಿ ಯೋಜನೆಯ ಅಡಿಯಲ್ಲಿ ಕೆಲಸ ಆರಂಭ ಆಗಿದೆ. ಆದರೆ ಇನ್ನೂ ಕೂಡ ಮಾಗಡಿಯ ಕೆರೆಗಳಿಗೆ ಹೇಮಾವತಿ ನದಿಯ ನೀರು ಹರಿದಿಲ್ಲ. ಸಾವಿರಾರು ಕೋಟಿ ರೂಪಾಯಿ ವೆಚ್ಚವನ್ನು ಖರ್ಚು ಮಾಡಿ ಆದಷ್ಟು ಬೇಗ ಈ ಯೋಜನೆ ಮುಗಿಸ್ತೀವಿ ಎನ್ನುವಂತಹ ನಿರೀಕ್ಷೆಯಲ್ಲಿರುವ ಹೊತ್ತಲ್ಲಿ ಈಗ ವಿರೋಧ ವ್ಯಕ್ತ ಆಗಿದೆ. 500 ಕೋಟಿ ಅಂದರೆ 500 ಕೋಟಿ ರೂಪಾಯಿಯಷ್ಟು ಕಾಮಗಾರಿ ಮುಗಿದಿದೆ. ಅಂದರೆ ಶೇಕಡ 75ರಷ್ಟು ಕಾಮಗಾರಿ ಮುಗಿಯುವ ಹಂತಕ್ಕೆ ಬಂದಿದೆ. ಈಗ ತುಮಕೂರಿನ ರಾಜಕಾರಣಿಗಳು ಹೇಮಾವತಿ ನದಿ ನೀರು ರಾಮನಗರ ಮತ್ತು ಕನಕಪುರಕ್ಕೂ ತೆಗೆದುಕೊಂಡು ಹೋಗುತ್ತಾರೆ. ಆದರೆ ತುಮಕೂರು ಜಿಲ್ಲೆಗೆ ನೀರು ಸಿಗುವುದಿಲ್ಲ ಅಂತೇಳಿ ಸುಳ್ಳು ಹೇಳ್ತಾ ಇದ್ದಾರೆ. ಈ ಮುಖಾಂತರ ತುಮಕೂರಲ್ಲಿ ಆಕ್ರೋಶ ವ್ಯಕ್ತವಾಗುವ ಹಾಗೆ ಮಾಡಿದ್ದಾರೆ. ಆದರೆ ವಾಸ್ತವವಾಗಿ ಮಾಗಡಿ ತಾಲೂಕಿನ ಕೇವಲ 63 ಕೆರೆಗಳಿಗೆ ಹೇಮಾವತಿ ನದಿಯ ನೀರು ಎಷ್ಟು ಹೋಗ್ತಾ ಇದೆ ಅಂತ ಹೇಳಿದ್ರೆ ಕೇವಲ 0.666.7, ನಾಟ್ ಇವನ್ 1 TMC, 0.6 TMCಯಷ್ಟು ನೀರು ಹೋಗುತ್ತೆ ಎನ್ನುವಂಥದ್ದು ಮಾಗಡಿಯಲ್ಲಿರುವಂತಹ ವೀರಶೈವ ಮತ್ತು ಲಿಂಗಾಯತ ಸ್ವಾಮೀಜಿಗಳ ವಾದ. ಸೊ ನಮ್ಮ ಜೊತೆಗೆ ಈಗ ಮಾತಾಡಲಿಕ್ಕೆ ಜಗ್ಗಣ್ಣಯ್ಯನ ಮಠದ ಸ್ವಾಮೀಜಿಗಳಾದಂತಹ ಚನ್ನಬಸವ ಸ್ವಾಮೀಜಿಯವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿಗಳೇ ನಮಸ್ತೆ. ನಮಸ್ತೆ ಸರ್. ಸರ್, ಈಗ ನಿಮ್ಮ ಪ್ರಮುಖ ಬೇಡಿಕೆ ಏನು ಸರ್? ನಮ್ಗೆ ಏನಿಲ್ಲ, ನಮ್ಗೆ 3/4 TMC ನೀರು ಕೊಟ್ಟಿದ್ದಾರೆ. 63 ಕೆರೆಗಳಿಗೆ ತುಂಬಿಸುವಂತ ಯೋಜನೆ.
ಮತ್ತೆ ನಮ್ಮ ತಾಲೂಕು ಅಂತ ಏನಿಲ್ಲ, ಪಕ್ಕದ ಹಳ್ಳಿಗಳಿಗೂ ಮತ್ತು ಪಕ್ಕದ ತಾಲೂಕು ಕುಣಗಲ್ಗೂ ಸಹ ಅನುಕೂಲ ಆಗುವಂಥದ್ದು. ಮತ್ತೆ ಅದರಲ್ಲಿ ಮತ್ತೆ ರೈತರುಗಳಿಗೆ ಅನುಕೂಲ ಆಗುವಂಥದ್ದು. ಇವತ್ತಿನ ವಿದ್ಯಾವಂತರುಗಳು ಉದ್ಯೋಗವನ್ನು ಹುಡುಕೊಂಡು ಇವತ್ತು ಸಿಟಿಗೆ ಹೋಗ್ತಾ ಇದ್ದಾರೆ. ಕೃಷಿನ ಮಾಡಿಕೊಂಡು ಉತ್ತೇಜನ ಕೊಡುವಂತ ಕೆಲಸಕ್ಕೆ ಪ್ರೋತ್ಸಾಹ ಮಾಡಬೇಕು. ಮತ್ತೆ ಎಲ್ಲ ಸಹೋದರತ್ವದಲ್ಲಿ ಸೌಹಾರ್ದತೆಯಿಂದ ಬದುಕುವಂಥದ್ದನ್ನ ನಾವು ಇಷ್ಟಪಡ್ತೀವಿ. ಮತ್ತೆ ನಮ್ಮ ತಾಲೂಕು ಬಹಳ ಹಿಂದುಳಿದು ಇರುವಂಥದ್ದು, ಕೆಂಪೇಗೌಡರು ಕಟ್ಟಿರುವಂತ ನಾಡು, ವಿಶ್ವ ಕಂಡಂತ ಅದಮ್ಯ ಚೇತನ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರು ಜನಿಸಿದಂತ ತಾಲೂಕಿದು. ಪರಮ ಪೂಜ್ಯರು ಇರ್ಬೇಕಾದ್ರೂ ಸಹ ನಮ್ಮ ಇದಕ್ಕೆ ನೀರ್ ಬೇಕು ಅಂತ ಹೇಳಿ ಇದ್ ಮಾಡಿದ್ರು. ಈಗ ಪೂಜ್ಯರು ಸಹ ನಮ್ಮ ಜೊತೆ ಅದೇ ಮಾತನ್ನ ಹೇಳಿದ್ರು. ಪೂಜ್ಯರು ಏನು ಕೊಟ್ಟಿದ್ರು ಅದೇ ಭರವಸೆಯನ್ನ ನಮ್ಮ ಸಿದ್ಧಗಂಗಾ ಶ್ರೀಗಳು ಕೊಟ್ಟಿದ್ದಾರೆ. ಈ ರಾಜಕೀಯ ಇಚ್ಛಾಶಕ್ತಿ ಬಿಟ್ಬಿಡ್ಬೇಕು. ಫಸ್ಟ್ ವಾತಾವರಣವನ್ನ ಕಲ್ಮಶದಿಂದ ದೂರ ಮಾಡಿ ಅಲ್ಲಿನ ರೈತರು ಪರಸ್ಪರ ಮತ್ತು ಜನನಾಯಕರು ಒಂದ್ಗೂಟ್ಕೊಂಡು ಕೆಲಸ ಮಾಡ್ಬೇಕೆ ಹೊರತು ಕೆಲಸ ಮಾಡುವಂಥದ್ದು, ಇದು ದ್ವೇಷ ಸಾಧನೆ ಮಾಡುವಂಥದ್ದು ಏನಿಲ್ಲ. ಯಾರು ಇಲ್ಲಿ ಪ್ರಪಂಚದ ಮೇಲೆ ಯಾರು ಇರೋದಿಲ್ಲ 2 ದಿವಸ. ಇವತ್ತು ನೀರಿಲ್ಲ ಅಂದ್ರೆ ಯಾವುದೇ ಆದಂತ ಬೆಳೆ ಮತ್ತೆ ಊಟ ಅಡಿಗೆ ಏನು ಮಾಡಕ್ ಸಾಧ್ಯ ಇಲ್ಲ. ಆದ್ರಿಂದ ಬರುವಂತ ನೀರ್ನ ಇವಾಗ ಸಮುದ್ರಕ್ಕೆ ಹೋಗುವಂತ ನೀರನ್ನ ಎಲ್ಲರಿಗೂ ಸಮಪಾಲಾಗಿ ಅವಾಗ ದಿವಂಗತ ಉಚ್ಚಮಾಸ್ತಿಗೌಡರು, ವೈ.ಕೆ. ರಾಮಯ್ಯರವರು ನಮ್ಮ ತಾಲೂಕಿನಲ್ಲಿ ಶ್ರೀರಂಗ ಏತ ನೀರಾವರಿ ಅಂತ ಮಾಡಿದಂತ ಟಿ.ಎ. ರಂಗಯ್ಯನವರು ಎಲ್ಲರೂ ಆ ನೀರಿಗಾಗಿ ಇವತ್ತು ಹೋರಾಟ ಮಾಡಿರುವಂಥದ್ದು. ಹೋರಾಟ ಮಾಡಿ ಇವತ್ತು ನಮಗೆ 6.76 ಅಂದ್ರೆ 3/4 TMC ಸ್ವಲ್ಪ ಕಡಿಮೆನೆ ನೀರು ಕೊಟ್ಟಿದ್ದಾರೆ. ಅದು ಕುಣಗಲ್ ತಾಲೂಕಿಗೆ 3/4 TMC ಕೊಟ್ಟಿದ್ದಾರೆ. ಪೂರ್ತಿ ತುಮಕೂರು ಜಿಲ್ಲೆಯಾದ್ಯಂತ ಒಟ್ಟು 25 TMC ನೀರನ್ನ ಕೊಟ್ಟಿದ್ದಾರೆ. ಅದರಲ್ಲಿ ನಮಗೂ 3/4 TMC ಅವತ್ತಿನ ಕಾಲದಲ್ಲೇ ದೇವರಾಜ ಅರಸೂರು ಕಾಲದಲ್ಲೇ ಇದು ನಮ್ಗೆ ಆಗಿರುವಂಥದ್ದು, ಈಗೇನು ಹೊಸದಾಗಿ ಮಾಡಿರುವಂಥದ್ದಲ್ಲ. ಅದು ಚಾನಲ್ ಮುಖಾಂತರ ಏನಾದ್ರು ತಗೊಂಡ್ರೆ ಮಧ್ಯದಲ್ಲಿ ಅದು ಗುರುತ್ವಾಕರ್ಷಣೆಯಿಂದ ಬರ್ಲಿಲ್ಲ ನೀರು. ನಾವು ಈಗ ಕೆನಾಲೆಯಿಂದ ನಾವು ತಗೊಂಬಂದ್ರೆ ಆ ನೀರನ್ನೇ ಈಗ 3 ತಿಂಗಳು ಬರ್ಬೇಕಾಗ್ತದೆ. ಮತ್ತೆ ಕೆನಾಲಕ್ಕೆ ಬರೋದಕ್ಕೆ ಇವಾಗ ಮಾಡಿರುವಂತ ಬಾಗೂರು ಹತ್ರ ಮಾಡಿರುವಂತ ಕೆನಾಲೆಗೆ ಪಂಪು ಹೊಸು ಬಂದು ಫಾರ್ 1 ಡೇಗೆ ತುಂಬುವಂಥದ್ದು, ಅದು ಮತ್ತೆ ಇನ್ನೊಂದು ಡೇಗೆ ತುಂಬುವಂಥದ್ದು. ಅದು 3 ತಿಂಗಳು ಬರ್ಬೇಕಾಗ್ತದೆ. ಇಲ್ಲಿ ಯಾವುದೇ ಸಮಸ್ಯೆಗಳಿದ್ರು ಜನನಾಯಕರು, ಪೂಜ್ಯರುಗಳು, ರೈತರುಗಳು ಸಹೋದರತ್ವದಲ್ಲಿ ಹೋಗುವಂತ ಕೆಲಸಗಳನ್ನ ಇವತ್ತಿನ ರೈತರ ಮುಖಂಡರುಗಳು ಮತ್ತು ರೈತರುಗಳು, ಅದು ಅತಿ ಸಣ್ಣ ರೈತರಿರುವಂತ ಮಾಗಡಿ ತಾಲೂಕು, ಅದನ್ನ ಗಮನಿಸ್ಕೊಂಡು ಸರ್ಕಾರ ಸೂಕ್ತವಾಗಿ ಅದನ್ನ ಪ್ರತಿನಿಧಿಸಿ ಎಲ್ಲರಿಗೂ ಅನುಕೂಲ ಆಗುವಂತದನ್ನ ಮಾಡಿದ್ರೆ ಉತ್ತಮ ಸರ್. ಸ್ವಾಮೀಜಿಯವರೇ, ನೀವು ನಿರ್ಮಲಾನಂದ ಸ್ವಾಮೀಜಿಯವರನ್ನು ಕೂಡ ಭೇಟಿಯಾಗಿದ್ರಿ. ಹೌದು. ಸೊ ಏನು ರೆಸ್ಪಾನ್ಸ್ ಬಂತು ಸರಿ ಇಬ್ರು ಸ್ವಾಮೀಜಿಗಳ ಕಡೆಯಿಂದ ನಿಮಗೆ? ಸರ್, ಸ್ವಾಮೀಜಿಯವರು ಹೇಳಿದ ಒಂದೇ ಮಾತು, ಹೌದು, ಎಲ್ಲರಿಗೂ ಅನುಕೂಲ ಆಗುವಂತ ವಾತಾವರಣ ಸೃಷ್ಟಿ ಮಾಡಿ ಜನನಾಯಕರ ಹತ್ರ, ಸರ್ಕಾರದ ಹತ್ರ, CM, DCM ಮತ್ತು ಆ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತೆ ಅಲ್ಲಿನ ಶಾಸಕರ ಜೊತೆ ನಾವು ಕೂತ್ಕೊಂಡು ಚರ್ಚೆ ಮಾಡಿ ಅನುಕೂಲ ಆಗೋ ರೀತಿಯಲ್ಲಿ, ಎಲ್ಲರಿಗೂ ಅನಾನುಕೂಲ ಇಲ್ಲದ ರೀತಿಯಲ್ಲಿ, ವಾತಾವರಣನ ಕಲ್ಮಶ ಇಲ್ಲದ ರೀತಿಯಲ್ಲಿ ಒಳ್ಳೆ ತಿಳಿಯಾದ ಒಂದು ನೀರನ್ನ ನಾವು ತರುವಂತ ಪ್ರಯತ್ನಕ್ಕೆ ನಾವು ಸಹಕಾರಿಗಳಿಗಾಗಿದ್ದೀವಿ. ನಮಗೂ ನೀರು ಬೇಕು, ಅವ್ರಿಗೂ ನೀರು ಬೇಕು ಅನ್ನೋದು ಎಲ್ಲರ ಧ್ಯೇಯ ಉದ್ದೇಶ. ಇವಾಗ ನೀರು ರಾಷ್ಟ್ರೀಯ ಸಂಪತ್ತು, ಆ ಸಂಪತ್ತನ್ನ ರಕ್ಷಣೆ ಮಾಡುವಂತ ಕೆಲಸ ನಾವು ಮಾಡಬೇಕು. ಅದನ್ನ ಖಂಡಿತವಾಗೂ ನಿಮ್ ಜೊತೆಗೂಡಿ ಮಾಡ್ತೀವಿ. ಸರ್ಕಾರದ ಜೊತೆ ನಾವು ಮಾತಾಡ್ತೀವಿ. ಅಲ್ಲಿನ ಶಾಸಕರು ಮತ್ತು ರೈತರ ಮುಖಂಡರುಗಳ ಒಂದು ಸಭೆ ಕರೆದು ನಾವು ಮಾಡೋಣ ಅಂತ ಹೇಳಿ ನಿರ್ಮಲನಾಥ ಶ್ರೀಗಳು ಮತ್ತು ಸಿದ್ಧಗಂಗಾ ಶ್ರೀಗಳು ಇಬ್ರು ಕೂತ್ಕೊಂಡು ನಾವು ಚರ್ಚೆ ಮಾಡಿ ನಾವು ಯಾವ ರೀತಿ ಇದಕ್ಕೆ ನ್ಯಾಯ ಒದಗಿಸ್ಬೋದು ಅಂತ ಸರ್ಕಾರದ ಮಟ್ಟದಲ್ಲಿ ಯೋಚನೆ ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ ಸರ್. ಸ್ವಾಮೀಜಿ ಅವರೇ, ಈಗ ನಿಮ್ಮ ಸಮುದಾಯದ ಪ್ರಮುಖ ನಾಯಕ ಈಗ ಕೇಂದ್ರ ಸಚಿವರಾಗಿದ್ದಾರೆ ವಿ ಸೋಮಣ್ಣನವರು. ಹೌದು. ಮುಖ್ಯಮಂತ್ರಿಗಳಿಗೆ ಒಟ್ಟು 2 ಬಾರಿ ಪತ್ರವನ್ನು ಬರೆದಿದ್ದಾರೆ, ಯಾವುದೇ ಕಾರಣಕ್ಕೂ ಈ ಕಾಮಗಾರಿ ಆಗಲೇ ಕೂಡದು ಅಂತೇಳಿ. ನಾನು ಇಲ್ಲಿ ಸರ್, ಅವ್ರಿಗೆ ಸರಿಯಾದಂತ ಮಾಹಿತಿ ಇಲ್ಲ. ಸೋಮಣ್ಣ ಸರ್ ಏನು ಕೊಡಬಾರ್ದು ಅಂತಲ್ಲ, ಅವ್ರೂ ಸಹ ಕನಕಪುರ ತಾಲೂಕ್ನವ್ರೆ, ರಾಮನಗರ ಜಿಲ್ಲೆ ಈಗ ಬೆಂಗಳೂರು ದಕ್ಷಿಣ ಆಗಿದೆ. ಅವ್ರಿಗೂ ಸಹ ತಿಳಿ ಹೇಳುವಂತ ಕೆಲಸ ಪೂಜ್ಯರು ಮಾಡ್ತಾರೆ ಅನ್ನೋ ಒಂದು ಆಶಾಭಾವನೆ ನಮ್ಗಿದೆ ಸರ್. ಸರ್, ತುಮಕೂರಲ್ಲಿರ್ತಕ್ಕಂಥ ನಿಮ್ಮ ಸಮುದಾಯದ ರಾಜಕೀಯ ನಾಯಕರು, ಅದು GS ಬಸವರಾಜ್ ಇರ್ಬೋದು, ಅವರ ಮಗ ತುಮಕೂರು ಕ್ಷೇತ್ರದ ಶಾಸಕರು JN ಗಣೇಶ್ ಅವರು, ಸೊ ಅವರ ಪ್ರಮುಖವಾದ ಪ್ರತಿರೋಧ ಇರುವಂಥದ್ದು. ಅಂದರೆ ಈಗ ಅಲ್ಲಿ ಸುರೇಶ್ ಗೌಡ್ರ ಪ್ರತಿರೋಧ ಇದೆ, ಬಸವರಾಜು ಅವರ ಮಗ ತುಮಕೂರು ಕ್ಷೇತ್ರದ ಶಾಸಕರ ಪ್ರತಿರೋಧ ಇದೆ, ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗಿದೆ.
ನಿಮ್ಮ ಸಮುದಾಯದವರೇ ಸೊಗಡು ಸೋಮಣ್ಣ ಅವರು ಅಲ್ಲಿ ಹೋರಾಟವನ್ನು ಮಾಡ್ತಿದ್ದಾರೆ, ಅವರು ಕೂಡ ಮುಂಚೂಣಿಯಲ್ಲಿದ್ದಾರೆ. ಸೊ ಇವೆಲ್ಲ ಜಾಸ್ತಿ ಗಲಾಟೆಗಳಾದ ಬಳಿಕ ಈಗ ಈ ಕಾಮಗಾರಿಯ ಏನು ಮುಂದೆ ನಡಿಬೇಕಿತ್ತು, ಈಗ ಅದನ್ನು ತಾತ್ಕಾಲಿಕವಾಗಿ ಸ್ಟಾಪ್ ಮಾಡಿದ್ದಾರೆ. ಬಟ್ ನಿಮ್ಮ ಸಮುದಾಯದಲ್ಲಿರ್ತಕ್ಕಂಥ ರಾಜಕೀಯ ನಾಯಕರು ತುಮಕೂರಲ್ಲಿರುವಂಥವರು ಅವರನ್ನು ಅವರಿಗೆ ತಿಳಿ ಹೇಳುವಂತಹ ಪ್ರಯತ್ನ ಏನಾದರೂ ಆಗಿದೆಯಾ ಸರ್? ಸರ್, ಖಂಡಿತವಾಗೂ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲೇ ಅದನ್ನ ಕುಂಟಿಸಿ ನಾವು ಮಾತಾಡಿ ಅವ್ರಿಗೆ ತಿಳಿ ಹೇಳುವಂಥದ್ದು ಏನಿಲ್ಲ. ಇದು ರಾಷ್ಟ್ರೀಯ ಸಂಪತ್ತು, ನೀರು ರಕ್ಷಣೆ ಎಲ್ಲರಿಗೂ ಬೇಕು. ಯಾಕೆಂದ್ರೆ ಅವ್ರದ್ದು ಸಹ ಈ ಕಡೆ ಜಮೀನುಗಳಿದೆ, ನಮ್ಮ ಸುರೇಶ್ ಗೌಡ್ರದ್ದು ಇರ್ಬೋದು, ಮತ್ತೆ ವ್ಯಾವಹಾರಿಕವಾಗಿ ಮತ್ತು ಭೌತಿಕವಾಗಿ ಸಾಂಸಾರಿಕವಾಗಿ ಎಲ್ಲ ಇಲ್ಲಿನ ತರಕಾರಿ ಆ ಕಡೆ ಹೋಗುವಂಥದ್ದು, ಆ ತರಕಾರಿ ಇಲ್ಲಿ ಬರುವಂಥದ್ದು ಪ್ರತಿಯೊಂದನ್ನು ನಾವು ಸಂಪರ್ಕ, ಈಗ ನಾವು ಸಹೋದರತ್ರದಲ್ಲೇ ಹೋಗ್ಬೇಕೆ ಹೊತ್ತು ದ್ವೇಷ ಸಾಧನೆ ಮಾಡ್ಕೊಂಡು ಏನೂ ಸಾಧ್ಯ ಇಲ್ಲ. ಅವರು ಅರ್ಥ ಮಾಡ್ಕೋಬೇಕು. ಅವ್ರ ಬಗ್ಗೆ ನಾವು ಮಾತಾಡುವಂಥದ್ದು ಅನವಶ್ಯಕ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಮೂಲಭೂತ ಸೌಕರ್ಯವನ್ನ ಕೊಡುವಂತ ಸರ್ಕಾರ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಅದು ಹಾಗು ಹೋಗುಗಳನ್ನ ಚರ್ಚೆ ಮಾಡಬೇಕು ಸರ್ಕಾರ ಮಟ್ಟದಲ್ಲಿ. ಅದನ್ನ ಮಾಡುವಂತ ಕೆಲಸ ಪರಮ ಪೂಜ್ಯರ ಸಿದ್ಧಗಂಗಾ ಶ್ರೀಗಳ ನೇತೃತ್ವದಲ್ಲಿ, ನಿರ್ಮಲಾನಾಥ ಶ್ರೀಗಳ ನೇತೃತ್ವದಲ್ಲಿ ಮಾಡುವಂತ ಒಂದು ಕೆಲಸವನ್ನ ಖಂಡಿತವಾಗೂ ಪೂಜ್ಯರು ಮಾಡ್ತಾರೆ ಅನ್ನೋ ಒಂದು ಆಶಾಭಾವನೆಯನ್ನು ಮಾಗಡಿ ತಾಲೂಕಿನ ಎಲ್ಲ ಸಮುದಾಯದ ನಾಯಕರು ಇಟ್ಕೊಂಡಿದ್ದಾರೆ ಸರ್. ಅಂದ್ರೆ ಸಿದ್ಧಗಂಗಾ ಸ್ವಾಮೀಜಿಗಳು ಮತ್ತೆ ನಿರ್ಮಲಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಕಾಮಗಾರಿ ಪರಮ ಪೂಜ್ಯರು, ಹೌದು, ಎಲ್ಲ ಪರಮ ಪೂಜ್ಯರು, ಎಲ್ಲ ಜನನಾಯಕರು ಇದ್ರ ಇನ್ನು ಹಿಂದಿನ ಏನೇನು ಹೋರಾಟಗಳು ನಡೆದಿದೆ ಅನ್ನೋ ಬಗ್ಗೆ ಅವರಿಗೆ ಮಾಹಿತಿಯನ್ನ ಸಂಪೂರ್ಣವಾಗಿ ಕೊಟ್ಟು ಮತ್ತು ಎಲ್ಲರಿಗೂ ಹಂಚಿಕೆ ಆಗಿರುವಂತ ನೀರು, ನಾವು ಹೆಚ್ಚುವರಿ ನೀರು ಕೊಡಿ ಅಂತ ಹೇಳ್ತಾ ಇಲ್ಲ. ಈಗ ಮಳೆ ಬಂದಂತ ಸಂದರ್ಭದಲ್ಲಿ ಆ ನೀರು ಸಮುದ್ರಕ್ಕೆ ಸೇರುವಂತದ್ದು ರೈತರು ಕೊಟ್ರೆ ಎಷ್ಟು ಅನುಕೂಲ ಆಗುತ್ತೆ, ನಿಮ್ಗೂ ಬಂದ್ರೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದು ಎಲ್ಲ. ಈಗ ಅಲ್ಲಿ ಏನು ನಾಗಮಂಗಲ, ಚಂದ್ರಾಯಪಟ್ಟಣ, ತುರುವೇಕೆರೆ, ಅರಸೀಕೆರೆ, ಹಾಸನ ಎಲ್ಲ ಹೇಗೆ ಸ್ಟಾರ್ಟ್ ಆಗುತ್ತೆ, ಅವ್ರಿಗೆಲ್ಲ ಎಷ್ಟೆಷ್ಟು ನೀರು ಕೊಟ್ಟಿದ್ದಾರೆ ಅನ್ನೋ ಮುಖ್ಯವಾದಂತ ಎಲ್ಲ ಪೂರ್ತಿ ಸರ್ಕಾರದ ಹತ್ರ ವರದಿ ಇದೆ. ಅದನ್ನ ಅವರು ಪರಾಮರ್ಶೆ ಮಾಡಲಿ. ಮತ್ತೆ ಹಿಂದೆ ಮಾಡಿದಂತ ನಾಯಕರಿಗೆ ಗೌರವಪೂರ್ವಕವಾಗಿ ನಾವು ಒಂದು ವಂದನೆಯನ್ನ ಸಲ್ಲಿಸುವಂತ ಕೆಲಸಗಳನ್ನ ಮಾಡಿದ್ರೆ ನಾಯಕರಿಗೂ ಸಹ ಒಳ್ಳೆ ಹೆಸರು ಬರುವಂತದ್ದು. ನಾವು ಇವಾಗ ಅದನ್ನ ರೋಷಾಗ್ನಿಯಿಂದ ತಗೊಂಡು ರೈತರನ್ನ ಒಂದು ಕುಚೋತ ಭಾವನೆಯಿಂದ ಪ್ರಚೋದಿಸುವಂತದ್ದು ಉತ್ತಮವಾದಂತ ಬೆಳವಣಿಗೆ ಅಲ್ಲ. ಯಾಕೆಂದ್ರೆ ವಸ್ತುಸ್ಥಿತಿಯನ್ನ ಗಮನಿಸ್ಕೋಬೇಕು, ಏನಾಗಿದೆ ಅನ್ನೋದನ್ನ ನಾವು ಪರಾಮರ್ಶೆ ಮಾಡಬೇಕು. ಅದನ್ನ ಮಾಡಿದಾಗ ಅನುಕೂಲ ಅನಾನುಕೂಲ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಈಗ ಅವರ ಬಗ್ಗೆ ಪೂರ್ತಿ ಮಾಹಿತಿ ಇಲ್ಲ, ಇಚ್ಛಾಶಕ್ತಿ, ಅದು ಹೋರಾಟ ಮಾಡಬೇಕಾಗಿದೆ. ಇವಾಗ ನಾವೇ ಹೇಗೆ ಹೋರಾಟ ಮಾಡ್ತಾ ಇದ್ರೆ ಅದೇ ರೀತಿ ಅವರು ಹೋರಾಟ ಮಾಡಿದ್ದಾರೆ. ಈಗ ತುಮಕೂರು ಜಿಲ್ಲೆಗೂ ಕೊಟ್ಟಿದ್ದಾರೆ. ಮತ್ತು ಇದೆಲ್ಲ ಕಾವೇರಿ ಕಣಿವೆ ಆಗಿರೋದ್ರಿಂದ ನಾವು ಕಾವೇರಿ ಕಣಿವೆ ಒಂದೇ ತಾಯಿ ಮಕ್ಕಳು, ಒಂದೇ ತಾಯಿ ಗರ್ಭದಲ್ಲಿ ಹುಟ್ಟಿರುವಂತ ಮಕ್ಕಳುಗಳು ಎಲ್ಲರೂ ಹಂಚ್ಕೊಂಡು ಊಟ ಮಾಡುವಂತ ಪರಿಸ್ಥಿತಿಲೇ ನಾವಿದ್ದೀವಿ. ಕಿತ್ಕೊಂಡು ತಿನ್ನುವಂಥದ್ದು ಬೇಡ, ನಮ್ದು ಅವ್ರು ಕಿತ್ಕೊಳೋದು ಬೇಡ, ಅವರು ನಮ್ದು ಕಿತ್ಕೊಳೋದು ಬೇಡ, ಹಂಚ್ಕೊಂಡು ಸಹೋದರತ್ವದಲ್ಲೇ ಮಾತೃತ್ವವನ್ನ ಬೆಳೆಸ್ಕೊಂಡು ತಾಯಿಯನ್ನ ಉಳಿಸ್ಕೊಂಡು ನಮ್ಮ ಹೇಮಾವತಿಗೆ ಗೌರವಪೂರ್ವಕವಾಗಿ ಸೇವೆ ಮಾಡುವಂತ ಒಂದು ಆಶ್ವಾಸನೆ ಪರಮ ಪೂಜ್ಯರಿಂದ ನಮಗ್ ಬಂದಿದೆ. ಈ ನಿಟ್ಟಿನಲ್ಲಿ ಮಾಗಡಿ ತಾಲೂಕಿನ ಎಲ್ಲ, ನಾವು ವೀರಶೈವ ಸಮುದಾಯ ಅಂತಲ್ಲ, ಎಲ್ಲ ರೈತ ಸಮುದಾಯದ ನಾಯಕರನ್ನು ಸಹ ಪರಮ ಪೂಜ್ಯರ ಹತ್ರ ಇನ್ನೊಂದ್ಸಲಿ ಭೇಟಿ ಮಾಡ್ತೀವಿ. ಪರಮ ಪೂಜ್ಯರ ನೇತೃತ್ವದಲ್ಲಿ ಒಳ್ಳೆ ಒಂದು ವಾತಾವರಣ ಸೃಷ್ಟಿ ಆಗುತ್ತೆ. ಆ ನಾಯಕರನ್ನು ಮನದಟ್ಟು ಮಾಡುವಂತ ಕೆಲಸ ಪೂಜ್ಯರ ನೇತೃತ್ವದಲ್ಲಿ ಮಾಡ್ತೀವಿ. ಯಾರು ಸಹ ಇದ್ರ ಬಗ್ಗೆ ಮಾತಾಡುವಂಥದ್ದು ಮತ್ತು ಪ್ರಚೋದನೆ ಕೊಡುವಂಥದ್ದು ಅನಾವಶ್ಯಕ ಅಂತ ನಮ್ಮ ಭಾವನೆ ಸರ್. ಓಕೆ, ಧನ್ಯವಾದಗಳು ಸ್ವಾಮೀಜಿ ಅವರೇ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಸೊ ಇಬ್ಬರು ಪ್ರಮುಖ ಸ್ವಾಮೀಜಿಗಳು, ಸಿದ್ಧಗಂಗಾ ಮಠದ ಸ್ವಾಮೀಜಿಗಳು ಮತ್ತು ಆದಿಚುಂಚನಗಿರಿ ಮಠದ ಸ್ವಾಮೀಜಿಯವರು, ವೆರಿ ಇಂಪಾರ್ಟೆಂಟ್. ಕಾರಣ ಏನು ಅಂತ ಹೇಳಿದ್ರೆ, ಇದು ಹೇಮಾವತಿ ಎಕ್ಸ್ಪ್ರೆಸ್ ಕಾಮಗಾರಿ ಏನಿದೆ ಅದು ರಾಜಕೀಯ ಸಂಘರ್ಷವಾಗಿ ಬದಲಾಗಿಬಿಟ್ಟಿದೆ. ತುಮಕೂರು ವರ್ಸಸ್ ಮಾಗಡಿ, ಜೊತೆಗೆ ತುಮಕೂರಿನಲ್ಲಿರ್ತಕ್ಕಂತಹ BJP ಮತ್ತು JDSನ ನಾಯಕರು ಕಂಪ್ಲೀಟ್ಲಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಎರಡೂ ಜಿಲ್ಲೆಗಳಲ್ಲೂ ಕೂಡ ಲಿಂಗಾಯತ ಮತ ಮತ್ತು ಒಕ್ಕಲಿಗ ಮತಗಳು ಮೂರು ಪಕ್ಷಗಳಿಗೂ, JDS, ಕಾಂಗ್ರೆಸ್ ಮತ್ತು BJP, ಈ ಮೂರೂ ಪಕ್ಷಗಳಿಗೂ ಕೂಡ ಅನಿವಾರ್ಯ ಆಗಿರೋದ್ರಿಂದ ಈಗ ಎರಡೂ ಸಮುದಾಯದ ದೊಡ್ಡ ಸ್ವಾಮೀಜಿಗಳ ಮುಖಾಂತರ ಈ ಕಾಮಗಾರಿಗೆ ಎದ್ದಿರ್ತಕ್ಕಂತಹ ವಿವಾದವನ್ನು ಬಗೆಹರಿಸಿ ಕಾಮಗಾರಿಯನ್ನು ಸಫಲಗೊಳಿಸುವಂಥದ್ದು ಮಾಗಡಿಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೀತಿರುವಂತಹ ಪ್ರಯತ್ನ. ಬಹುಶಃ ಅದಕ್ಕೆ ಸಫಲತೆ ಸಿಗಬಹುದು ಅಂಥೇಳಿ ಭಾವಿಸಬಹುದು ಸದ್ಯದ ಮಟ್ಟಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.